ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಗೌಡ ಮಡಿಕೇರಿಯವಳು. ಎಲ್ಲ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ನಾನೊಂದು ಇವತ್ತು ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದೆ ವೆಜಿಟೇಬಲ್ಸ್ ಎಲ್ಲ ಅರೇಂಜ್ ಮಾಡೋಕ್ಕೆ. ಸೊ ಎಷ್ಟೇ ಕಾಸ್ಟ್ಲಿ ಫ್ರಿಜ್ ತೊಗೊಂಡಿರ್ಬೋದು, ಅದು ಕರೆಕ್ಟಾಗಿ ಸಪ್ರೇಟಾಗಿ ಎಲ್ಲ ಐಟಮ್ಸ್ಗಳು ನೀಟಾಗಿ ಇಟ್ಟಿಲ್ಲ ಅಂದರೆ ಚೆನ್ನಾಗೇ ಕಾಣಿಸಲ್ಲ ಆ್ಯಂಡ್ ಎಲ್ಲ ಮಿಸ್ ಆ್ಯಂಡ್ ಮ್ಯಾಚ್ ಆಗಿರುತ್ತೆ. ಸೊ ಹಾಗಾಗಿ ನಾನು ಏನು ಮಾಡಿದೆ ಅಂದರೆ ಮೀಶೋಯಿಂದ ಇವತ್ತೊಂದು ಟ್ರೇ ಆರ್ಡ್ರ್ ಮಾಡಿದ್ದೆ. ನಾನು ತೋರಿಸ್ತೀನಿ ನಿಮಗೆ ಯಾವ್ಯಾವ ಥರ ಇದೆ ಅಂತ. ವೆಜಿಟೇಬಲ್ ಎಲ್ಲ ಇಡೋ ಟ್ರೇ ಈ ಥರ ಒಂದು 8 ಈ ಥರ ಬಾಕ್ಸಲ್ಲಿ 8 ಪೀಸಸ್ ಇತ್ತು. ಈ ಥರ ಎಲ್ಲ ವೆಜಿಟೇಬಲ್ ತರಕಾರಿಗಳೆಲ್ಲ ಹಾಕಿರೋದು, ಮತ್ತು ನೀಟಾಗೂ ಕಾಣಿಸುತ್ತೆ ಫ್ರಿಜ್ಜು. ಇದೊಂದು ಆರ್ಡರ್ ಮಾಡಿದೆ, ನಾನು ತೋರಿಸ್ತೀನಿ ಹೇಗಿದೆ ಅಂತ ಫ್ರಿಜ್ ಅವತಾರ ಇವಾಗ. ನೋಡಿ ಫ್ರಿಜ್ ತರಕಾರಿ ಎಲ್ಲ ಹೇಗಿದೆ ಇಟ್ಟಿರೋದು. ಸೊ ಈ ಥರ ಎಲ್ಲ ಕಂಪಾರ್ಟ್ಮೆಂಟ್ಸ್ ಇದೆ. ಸೊ ಯಾವುದೇ ನೀಟಾಗಿ ಅರೇಂಜ್ ಮಾಡಿಲ್ಲ. ಸೊ ಅದಕ್ಕೋಸ್ಕರ ನಾನು ಆರ್ಡ್ರ್ ಮಾಡಿದ್ದೆ. ಫ್ರೀಜರ್ ಅಂತ ಇಲ್ಲ, ಜಸ್ಟ್ ಒಂದು ಹಾಲು ಪ್ಯಾಕೆಟ್ ಇಟ್ಟಿದೆ ಅಷ್ಟೇ, ಏನಿಲ್ಲ. ಹೇಗೆ ಅರೇಂಜ್ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಸೊ ನಾನು ತರಕಾರಿ ಎಲ್ಲ ತಂದಿದ್ದೆ, ಇದನ್ನು ಹಾಕಿಡೋಣ ಅಂದ್ಬಿಟ್ಟು. ನೋಡಿ ಕ್ಯಾರೆಟ್, ಅಷ್ಟು ಕಾಸ್ಟ್ಲಿ ತರಕಾರಿ ಎಲ್ಲ ತಂದುಬಿಟ್ಟು ನಾವು ಹೇಗೆಲ್ಲ ಇಡ್ತೀವಿ ಅಂದರೆ ಸರಿ ಆಗಲ್ಲ. ಸೊ ಹಾಗಾಗಿ ನಾನಿದು ಮೀಶೋಯಿಂದ ಆರ್ಡ್ರ್ ಮಾಡಿದ್ದೆ. ಈ ಥರ ವೆಜಿಟೇಬಲ್ಸ್ ಎಲ್ಲ ನೀಟಾಗಿ ಇಟ್ಕೊಬೋದು. ಪ್ಲಾಸ್ಟಿಕ್ ಕವರ್ಗಿಂತ ಇದೇ ಬೆಸ್ಟು. ನೀಟಾಗಿ ಅರೇಂಜ್ ಮಾಡಿ ಇಟ್ಕೊಂಡ್ರೆ ನೀಟಾಗಿರುತ್ತೆ. ಇದೆಲ್ಲ ಆರ್ಡ್ರ್ ಮಾಡಿ ಲಾಕ್ ಮಾಡಿಟ್ರೆ ನೀಟಾಗೂ ಚೆನ್ನಾಗೂ ಕಾಣಿಸುತ್ತೆ. ಫ್ರಿಜ್ಜು ಅಷ್ಟೊಂದು ಸ್ಪೇಸು ತೊಗೊಳಲ್ಲ. 280 300 ಇರ್ಬೋದು ಅಷ್ಟೇ. ಇದು ಮೀಶೋಯಿಂದ ಆರ್ಡ್ರ್ ಮಾಡಿದ್ದು ತುಂಬ ಡೀಸೆಂಟ್ ಪ್ರೈಸಲ್ಲಿ ಸಿಗ್ತಿರೋದು. ಎಲ್ಲ ಕಂಟೈನರ್ ಎಲ್ಲ ಮಾಡಿದೆ, ಇವಾಗ ಕ್ಲೋಸ್ ಮಾಡಿ. ಈ ಥರ ಅರೇಂಜ್ ಮಾಡಿಟ್ರೆ ಚೆನ್ನಾಗಿರುತ್ತೆ, ಫ್ರೆಶ್ ಆಗೂ ಇರುತ್ತೆ. ನೋಡಿ ಸ್ಪೇಸೇನು ಅಷ್ಟೇನು ಕವರ್ ಆಗಲ್ಲ. ಈಗ ವೆಜಿಟೇಬಲ್ಸ್ ಎಲ್ಲ ಇದರಲ್ಲಿ ಇಟ್ಕೊಂಡು ನೀಟಾಗಿ ಕಾಣಿಸುತ್ತೆ, ನೀಟಾಗಿ ಇರುತ್ತೆ. ಸ್ಪೇಸ್ ಅಷ್ಟೇನು ಆಕ್ಯುಪೈ ಮಾಡಲ್ಲ. ಅವಾಗಿಂತ ಇವಾಗ ನಾನು ಬೆಟರ್ ಅನಿಸುತ್ತೆ ನನಗೆ ಅಷ್ಟೇ. ಇನ್ನೇನಿಲ್ಲ, ಇದರಲ್ಲಿ ಏನು ಇಡಲ್ಲ ನಾವು. ಅಷ್ಟೊಂದು ತರಕಾರಿಗಳೆಲ್ಲ ಫ್ರಿಜ್ಜಲ್ಲಿ ಇಡಲ್ಲ. ಒಂದು 3-4 ಡೇಸ್, ಮ್ಯಾಕ್ಸ್ ಟು ಮ್ಯಾಕ್ಸ್ 2 ಡೇಸ್ ಅಷ್ಟೇ. ಅದ್ರ ಮೇಲೆ ನಾವು ಇಟ್ಟು ತಿನ್ನಲ್ಲ. ಸೊ ನೀವು ಆರ್ಡ್ರ್ ಮಾಡಿಕೊಂಡು ಮೀಶೋಯಿಂದ ಬೇಕಾದ್ರೆ ಯೂಸ್ ಮಾಡ್ಬೋದು.